ಇದನ್ನೇ ಸತ್ಸಂಗ ಅನಿಸುತ್ತೆ. ಯೂಶ್ವಲಿ ನೀವೆಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರ್ತೀರಿ, ಟ್ರೀಟ್ಮೆಂಟ್ ತೊಗೊತೀರಿ, ನಿಮಗೆ ಸಮಯ ಸಿಗೋದಿಲ್ಲ. ಟ್ರೀಟ್ಮೆಂಟ್ ತೊಗೊಂಡು ಸಾಯಂಕಾಲ ಸಮಯ ಸಿಗೋದಿಲ್ಲ ಹೆಚ್ಚಿಗೆ. ಹಾಗಾಗಿ ಸಹಿತ ಅವರ ಗುರುಗಳು ಕೂಡ ಸತ್ಸಂಗದಲ್ಲಿ ಪಾಲ್ಗೊಳ್ತೀರಿ, ಸತ್ಸಂಗವನ್ನು ಕೇಳ್ತೀರಿ. ಸತ್ಸಂಗ ಅಂದರೆ ಏನು, ಸತ್ಸಂಗ ಹೇಗೆ, ಸತ್ಸಂಗದ ಪರಿಣಾಮ, ಸತ್ಸಂಗದ ಅರ್ಥ, ಅದರ ಲಾಭ, ಅದು ಹೇಳಕ್ಕೆ ಮತ್ತೆ ಒಂದು 5 ದಿವಸ ಬೇಕು. ಆದಾಗ್ಯೂ ಸಹಿತ ನೀವು ಅನುಚಾನವಾಗಿ ಸತ್ಸಂಗದಲ್ಲಿ ಆಗ್ತಾ ಇದ್ದೀರಿ. ನಿನ್ನೆ ವರ್ಣಸಂಕರದ ಬಗ್ಗೆ ನಿಮಗೆ ಹೇಳಿದೆ. ವರ್ಣಸಂಕರ, ಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧ ಆದಮೇಲೆ ಏನು ಆಗ್ಬೋದು ಅನ್ನೋದನ್ನು ಮುನ್ಸೂಚನೆ ಕೊಟ್ಟು, ವರ್ಣಸಂಕರ ಅಂದ್ರೆ ಏನು, ಅದನ್ನು ಹೇಗೆ ಆಗ್ತದ ಅಂತೀವಿ. ನೋಡಿ, ಯಾವುದೇ ಯುಗ ಇರಲಿ, ಅದು ಸತ್ಯ ಇರಲಿ, ಕೃತ ಇರಲಿ, ತ್ರೇತಾ ಇರಲಿ, ದ್ವಾಪರ ಇರಲಿ, ಕಲಿಗಾಲ ಇರಲಿ, ಏನೇ ಇರಲಿ, ಕಾಲ ಯಾವುದಾದ್ರೂ ಇರಲಿ, ಮನುಷ್ಯ ಒಂದರ ಹುಡುಕಾಟದೊಳಗಿದ್ದಾನ. ಹುಡುಕಾಟ, ಸರ್ಚಿಂಗ್ ಅಂತೀವಿ ನಾವು. ಸರ್ಚಿಂಗ್ ಯಾವುದ್ರದ್ದು? ಮನುಷ್ಯ ಅಹರ್ನಿಶಿ ಶಾಂತಿಗಾಗಿ ಹೋರಾಡ್ತಾ ಇದ್ದಾನೆ. ಆಂತರಿಕ ಮತ್ತು ಬಾಹ್ಯ ಶಾಂತಿ ಅಂತ ಹೇಳ್ತೀವಿ. ಇವತ್ತೇನಾಗಿದೆ ಅಂದರೆ, ಹೊರಗೂ ಶಾಂತಿ ಇಲ್ಲ, ಒಳಗೂ ಶಾಂತಿ ಇಲ್ಲ. ನಿಮ್ಮ ಮನಸ್ಸಿಗೆ ಬೆಂಕಿ ಎತ್ತೈತಿ, 108 ಸಮಸ್ಯೆಗಳು ಜರ್ಜರಿತರಾಗಿದ್ದೀರಿ ನೀವು. ಅದಕ್ಕೆ ಪರಿಹಾರ ಕಾಣದೆ ನೀವು ಕಂಗಾಲಾಗಿದ್ದೀರಿ. ಎಲ್ಲಿ ಹೋದ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ನೋಡ್ತಾ ಇದ್ದೀರಿ. ಸಮಸ್ಯೆಗಳ ಪರಿಹಾರಕ್ಕೆ ಶಾಂತಿ ಅನ್ನೋ ಒಂದು ವಸ್ತು ಅಲ್ಲ, ಅದು ಒಂದು ಸ್ಥಿತಿ. ಸಮಾಧಾನ ಅನ್ನೋದು ವಸ್ತು ಅಲ್ಲ, ಅದೊಂದು ಸ್ಥಿತಿ. ಆನಂದ ಅನ್ನೋದು ಒಂದು ವಸ್ತು ಅಲ್ಲ, ಅದೊಂದು ಸ್ಥಿತಿ. ಇವುಗಳನ್ನ ಹುಡುಕಾಟ ಮಾಡ್ತಾ ಇದ್ದೀರಿ ನೀವು. ಬೇಕಾದ ಕೆಲಸ ಮಾಡಿ ನೋಡ್ರಿ, ಬೇಕಾದ್ರೆ ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ, ಏನು ಪ್ರಯತ್ನ, ಜಾಬ ಮಾಡ್ರಿ, ಮನೆ ಕಟ್ಟ್ರಿ, ಮದುವೆ ಮಾಡಿಕೊಡ್ರಿ, ಮಕ್ಕಳನ್ನ ಹಡೀರಿ. ಯಾವುದಕ್ಕಾಗಿ? ಒಂದಿಷ್ಟು ಸುಖ, ಒಂದಿಷ್ಟು ಸುಖ. ಆ ಭಾವ ತಗೋಬೇಕು ಅಂದ್ಕೊಂಡು. ಆದ್ರೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ವೇದ ಉಪನಿಷತ್ತು ಹೇಳ್ತಾವ, ನೀವು ಯಾವಾಗ ಒಬ್ಬರೇ ಇರ್ತೀರಿ ಅವಾಗ ನೀವು ಸುಖದಿಂದ ಇರ್ತೀರಿ. ಒಬ್ಬರಿಂದ ಸುಖದಿಂದ ಇರ್ತೀರಿ. ನೀವು ಒಬ್ಬರೇ ಇರ್ಬೇಕು, ಸುಖನೇ ಸುಖ. ಇಬ್ರು ಕುಡಿದ್ರಿ ದುಃಖ ಶುರು ಆಯ್ತು. ಇಬ್ರು ಕುಡಿದ್ರೆ ದುಃಖ ಶುರು ಆಯ್ತು. 4 ಮಂದಿ ಕುಡಿದ್ರು ಪರಮ ದುಃಖ. ಒಂದು ಕುಟುಂಬ ಅಂದ್ರೆ ಕುಟುಂಬ ವ್ಯವಸ್ಥದ, ಹೌದಾ? ಯಾಕೆ ಅಂದ್ರೆ ಅವನದೊಂದು ಭಾವ, ಇವ್ರದೊಂದು ಭಾವ, ಅವ್ರದೊಂದು ಸ್ವಭಾವ, ಅವ್ರದೊಂದು ಸ್ವಭಾವ, ಅವ್ರದೊಂದು ಯೋಚನೆ, ಇವ್ರದೊಂದು ಯೋಚನೆ, ಅವ್ರದೊಂದು ವಿಚಾರ, ಇವ್ರದೊಂದು ವಿಚಾರ. ನಿಮಗೆ ವಿಚಾರಗಳ ಕೂಡ ಸಂಘರ್ಷ ಆಗ್ತದ, ಆದ್ರೆ ಸಮಾಧಾನ ಸಿಗೋದಿಲ್ಲ, ಹೊಂದಾಣಿಕೆ ಇಲ್ಲ. ನಿಮ್ಮ ಕುಟುಂಬ ನೋಡ್ರಿ, ಬೇಕಾರೆ ಒಂದ್ರಿಲ್ಲೋ 108 ಅರ್ಥ ಕಟ್ತಾರ ಅದಕ್ಕೆ. ಗಂಡಗ ಹೆಂಡತಿ ಏನು ಹೇಳೋಂಗಿಲ್ಲ, ಹೆಂಡತಿ ಗಂಡಿಗೆ ಏನು ಹೇಳೋಂಗಿಲ್ಲ, ಮಕ್ಕಳು ತಂದೆ ತಾಯಿಗೆ ಏನು ಹೇಳೋಂಗಿಲ್ಲ, ತಂದೆ ತಾಯಿ ಮಕ್ಕಳಿಗೆ ಹೇಳೋಂಗಿಲ್ಲ. ಬ್ಯಾರೆ ಅರ್ಥನ ಕಟ್ತಾರ. ಒಳಗಿಂದು ಪ್ಲೇನ್ ಇಲ್ಲವೇ ಇಲ್ಲ ಮನಸ್ಸು ಯಾರ್ದು ಕೂಡ. 108 ಅರ್ಥ ಕಟ್ತಾರ. 108 ಅರ್ಥ ಕಟ್ಟಾಗ ಮನಸ್ಸು ಸಂಕುಚಿತಗೊಳ್ತದ, ದುಃಖ ಆಗ್ತದೆ, ಮನಸ್ಸು ದುಃಖಕ್ಕೊಳಗಾಗ್ತದ. ಹೀಗಾಗಿ ಸುಖ, ಶಾಂತಿ, ಸಮಾಧಾನ ಅಂತ ನಾವೇನು ಅಂತೀವಲ್ಲ, ಅದಕ್ಕೆ ನೀವು ಹುಡುಕಾಟ ನಡೆಸಿದ್ರಿ. ನೀವು ಇಲ್ಲಿ ಬಂದಿದ್ದು ಅದಕ್ಕೇನೆ. ನಿಮ್ಗೊಂದಿಷ್ಟು ನೋವು ಬಂತು, ಹೌದಾ? ಆ ನೋವು ಯಾತಕ್ಕೆ ಬಂತು ನಿಮ್ಗೆ ಗೊತ್ತಿಲ್ಲ. ಹೆಚ್ಚಾಗಿ ನಿಮ್ಮ ನೋವು ಇರೋದು ಒಂದು ಆರಾಮ ಇದ್ರಿ ನೀವು, ಅದು ಯಾವ ಕಾರಣವೂ ಗೊತ್ತಿಲ್ಲ. ಒಳಗಡೆ ಯೂರಿಕ್ ಆಸಿಡ್ ಜಾಸ್ತಿ ಆದದ್ದು ಒಂದು ಪ್ರಾಬ್ಲಮ್ ಬಂತು, ಹೌದಾ? ಏನೇನೋ ಪ್ರಾಬ್ಲಮ್ ಬಂತು, ಒಳಗಡೆ ಭಿನ್ನ ಆಗ್ತದ, ಬದಲಿ ಆಗ್ತದ, ಹೌದಾ? ಏರುಪೇರು ಆಗ್ತದ. ಅದರ ಪರಿಣಾಮ ನೋವುಗಳು, ಅದರ ಪರಿಣಾಮ ಅನಾರೋಗ್ಯ. ಮನುಷ್ಯ ಆರೋಗ್ಯದಿಂದ ಇದ್ದಾಗ ಆರೋಗ್ಯದ ಬೆಲೆ ಗೊತ್ತಾಗುವುದಿಲ್ಲ. ಅನಾರೋಗ್ಯ ಬೀಳ್ಬೇಕಾವ, ಅವಾಗ ಎಚ್ಚರ ಆಗ್ತದೆ.
ಮನುಷ್ಯ ಜೀವಂತಿದ್ದಾಗ ಜೀವದ ಬೆಲೆ ಗೊತ್ತಾಗೋದಿಲ್ಲ, ಸಾಯಬೇಕು. ನೀವೇ ನೋಡ್ತಿರಲಿಲ್ಲ, ನಿಮ್ಮ ತಂದೆ ತಾಯಿ ನಿಮ್ಮ ಸಂಬಂಧ ಎಷ್ಟು ದುಡಿತಾರೆ, ಎಷ್ಟು ಹರಣಿಸಿ ದುಡಿತಾರೆ, ಮನೆ ಕಟ್ತಾರೆ, ಸಾಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಿಮಗೆ ಓದ್ಸಾಕ್ ಮಾಡಿದ್ರು, ಏನೋ ಮಾಡಿದ್ರು, ಬಟ್ ಅದ್ರ ಬೆಲೆ ನಿಮ್ಗೆ ಗೊತ್ತಾಗಲಿಲ್ಲ. ನಿಮ್ಮಪ್ಪ ನಿಮ್ಮ ಹತ್ತಿರ ಇದ್ದಾಗ ನಿಮಗೇನು ಗೊತ್ತೇ ಆಗೋದಿಲ್ಲ ರೀ ಅಪ್ಪನ ಮಹಿಮಾ. ನಿಮ್ಮ ತಾಯಿ ನಿಮ್ಮ ಹತ್ತಿರ ಇದ್ದಾಗ ಏನು ಗೊತ್ತೇ ಆಗೋದಿಲ್ಲ ರೀ. ನಿಮ್ಮ ಹೆಂಡತಿ ನಿಮ್ಮ ಹತ್ತಿರ ಇದ್ದಾಗ ಹೆಂಡತಿ ಮಹಿಮಾ ಗೊತ್ತೇ ಆಗೋದಿಲ್ಲ ರೀ. ಯಾವ ವ್ಯಕ್ತಿ ದೂರ ಆಗ್ತಾನ ಅವಾಗ ಬೆಲೆ ಬರ್ತದ, ಯಾವ ವ್ಯಕ್ತಿ ಇಲ್ಲವಾಗ್ತಾನ ಅವಾಗ ಬೆಲೆ ಬರ್ತದ. ನಿಮಗೆ ಬೆಲೆ ಬರಬೇಕಾದ್ರೆ ನೀವು ಸಾಯ್ಬೇಕು. ನಿಮಗೆ ಬೆಲೆ ಯಾವಾಗ ಬರ್ತು ಗೊತ್ತದಲ್ಲ, ನೀವು ಇಲ್ಲವಾಗಬೇಕು, ನೀವು ಸಾಯ್ಬೇಕು. ಹೌದಾ? ಒಬ್ಬ ನನ್ನ ಶಿಷ್ಯ, ನಾನು 11 ವಯಸ್ಸಿದ್ದಾಗ ಕೆಲಸ ಶುರು ಮಾಡೀನಿ. ಬರ್ತಾ ಬರ್ತಾ ನಾನು ಪ್ರಗಲ್ಭ ಆಗಿ ಯೌವನಗಮ ಆಗಿ ನಾ ಕಲಿಸ್ತಾ ಬಂದೆ. ನಾನು 21, 22 ವಯಸ್ಸಿದ್ದಾಗಲೇ ಭಾಳ ಒಂದು ಅಗ್ರಿ ಎಕ್ಸ್ಪರ್ಟ್ ಯೋಗ ಗುರು ಆಗಿಬಿಟ್ಟಿದ್ದೆ. ಬಟ್ ನನ್ನ ಕಡೆ ಕಲಿಯಾಕೆ ಬರುವವರು 50-60 ವರ್ಷದವರು. ನಾನು 18ರಿಂದ 21 ವರ್ಷ, ಅವರು 50-60 ವರ್ಷನವರು. ಹೌದಾ? ಕಲಿತಿದ್ರು, ನನ್ನ ಗುರುಗಳಂತ ಒಪ್ಪಿಕೊಂಡಿದ್ರು. ಈಗ ಅವ್ರು ಯಾರೂ ಇಲ್ಲ. ಯಾಕಂದ್ರೆ ನಾನು 18-20 ವಯಸ್ಸಿನವನು, ಅವ್ರು 60 ವಯಸ್ಸಿನವ್ರು ಅಂದ್ರೆ ಈಗ ಹೇಗಿರ್ತಾರೆ? ಹೌದಲ್ಲ? ಅವ್ರಿಲ್ಲ. ಆದ್ರೆ ಒಂದು ನನಗೆ ಕಣ್ಣಾರೆ ಕಂಡಿದ್ದೀನಿ, ಇಲ್ಲೇ ನಮ್ಮ ಊರಾಗ ಒಬ್ಬ ಬಹಳ ಅಹರ್ನಿಶಿ ದುಡಿತಿದ್ದ ಕುಟುಂಬಕ್ಕಾಗಿ. ಎಷ್ಟು ಎದ್ದು ನಿಲ್ಲಿಸಿದ್ದ, ಜೀರೋದಿಂದ ಹೇಗೆ ಬೆಳಿಬೇಕು ಅನ್ನೋದನ್ನು ತೋರಿಸ್ಕೊಟ್ಟ. ನನ್ನ ಪಕ್ಕ ಶಿಷ್ಯ. ದುಡ್ದ ಹುಡುಗರು ದೊಡ್ಡ ಒಬ್ಬ ಕೆನರಾ ಬ್ಯಾಂಕ್ನಾಗ ನೌಕರಿ, ಮೊದಲು ಸಿಂಡಿಕೇಟ್ ಇತ್ತು, ಸಿಂಡಿಕೇಟ್ ಬ್ಯಾಂಕ್ನಾಗ ನೌಕರಿ ಕೊಟ್ಟರು. ಮತ್ತೊಬ್ಬಗ ಎಸ್ ಬಿ ಐದಾಗೆ ಇನ್ನೊಂದು ಯಾವುದೋ ಬ್ಯಾಂಕ್ನಾಗಿದ್ದ, ಬ್ಯಾಂಕ್ ಕೊಟ್ಟರು. ಮತ್ತೊಬ್ಬಗ ಜ್ಯುವೆಲರಿ ಶಾಪ್ ಹಾಕೊಟ್ಟ. ಏನೂ ಇರದೇ ವ್ಯಕ್ತಿ ಮುಂದೆ ಎಷ್ಟರ ಮಾಡ್ತಾನ. ಮಟ್ಟ ಮಾಡಿದ, ವಯಸ್ಸಾಯಿತು, ಹೊರಗೆ ಅಡ್ಡಾಡಕ್ಕೆ ಬರ್ದಂಗಾಯ್ತು, ಅಸ್ಮಾ ಅಟ್ಯಾಕ್ ಆಯ್ತು, ಗೂರ್ತಿದ್ದ ಅಂತ ತಿಳ್ಕೊಂಡು ನಾನೊಮ್ಮೆ ಅವ್ರ ಮನೆಗೆ ಹೋಗಿದ್ದೆ. ಒಳಗೆ ಮುಕ್ಕೊಂಡು ಗೂರ್ತಿದ್ದ. ಮಕ್ಕಳು ಹೋಗಿ ನೋಡ ಎಷ್ಟು ಗೂರ್ತಿ, ಅಲ್ಲಿ ಗುರುಗಳು ಬಂದಾರ, ಅವ್ರ ಮುಂದೆ ಅಸಹ್ಯ ಅಲ್ಲ, ಸ್ವಲ್ಪ ಕಮ್ಮಿ ಮಾಡ ಅಂತ. ಹೆಂಗೆ ಕಮ್ಮಿ ಮಾಡಲಿಕ್ಕೆ? ಯಾರಿಂದಾಗಿ ಆ ಸ್ಥಿತಿ ಅವ್ರಿಗೆ ಬಂದದ್ದು ಮರ್ತು ಬಿಟ್ರು. ಅವ್ರ ಮಕ್ಕಳು ಆರಾಮಾಗಿ ಬಂತು, ಜ್ಯುವೆಲರಿ ಶಾಪ್, ಆರಾಮಾಗಿ ನೌಕರಿ ಸಿಕ್ತು, ಎಲ್ಲ ಎಂ.ಕಾಮ್ ಕಲಿಸಿದ್ದಕ್ಕೆ. ಆದ್ರೆ ಕೃತಜ್ಞ ಬದುಕು ಇವ್ರದ್ದೆಲ್ಲ ಮಕ್ಕಳು ಮರ್ತು ಬಿಟ್ರು. ಗೂಡ್ತಿದ್ದ. ಮತ್ತೊಂದು ಸ್ವಲ್ಪ ಪದೇ ಹೋಗಿದ್ವಿ, ಇಲ್ಲೇ ಕರಿತಿದ್ದ. ನನ್ನ ಬಗ್ಗೆ ಅವ್ರ ಮಕ್ಕಳು ನಾನು ಶಿಷ್ಯರೇ. ಆಗ ಗೂಡ್ತಿದ್ದ. ಮತ್ತೆ ಅವಾಗ ಭೇಟಿ ಹಾಕಿದ್ದೆ. ನಿನಗೆ ನಿನ್ನೆ ಮಿರ್ಚಿ ತಿನ್ಬೇಡ ಅಂತ ಹೇಳಿದ್ದಿಲ್ಲ ನಾನು. ನಾವು ಏನು ತರಿಸಿ ತಿಂತಿ ಗುರ್ಕೊಂಡು ಕೊಡ್ತೀವಿ ನಮ್ಮನ್ನ, ಮತ್ತೆ ಬಿಡಿದಮ್ಮ ಅಂತೀವಿ. ಅಪ್ಪು ಹಚ್ಚಿದೆ ಅವರು. ಭಾಳ ಕೆಟ್ಟದ ರೀ ವೃದ್ಧಾಪ್ಯ. ಎಷ್ಟು ಕೆಟ್ಟದ ನಿಮ್ಮ ಹಣೆ ಬರ ಎಲ್ಲ ಅವಾಗ ಗೊತ್ತಾಗತ್ತೆ ನಿಮಗೆ. ಈಗ ನಡ್ಕೊಂತದಿರಿ, ತಿನ್ಕೊಂತದಿರಿ, ತಿಂದಿದ್ದು ಕರಗ್ತದ, ಹೆಜ್ಜೆ ಇಡಾಕ್ ಬರ್ತದ. ನೀವು ಯಾವಾಗ ನಿಶ್ಚಲರಾಗ್ತೀರಿ ಅವಾಗ ನಿಮ್ದು ಬದುಕು ಗೊತ್ತಾಗ್ತದೆ. ಮಕ್ಕೊಂಡಲ್ಲೇ ಮಕ್ಕೊಂತೀರಿ ಅವಾಗ ಗೊತ್ತಾಗ್ತದೆ ನಿಮಗೆ. ಹಿಂಗೂ ಬಹಳ ನೋವು ಕುಂತಿದ್ದಾವ. ಒಮ್ಮೆ ಅವರು ಹುಡುಗರು ಹೋದ್ರು, ಮೊಮ್ಮಗಳು ಕುಂತಿದ್ದೆ. ಗುರುಗಳು ನೋಡಿರಲಿಲ್ಲ, ಇವ್ರನ್ನ ಹೆಂಗೆ ಜಾಕ್ ಮಾಡಿ ನೋಡಿರಲಿಲ್ಲ, ಹೆಂಗೆ ಅಂತಾರೆ ನೋಡ್ರಿ ಗುರುಗಳು. ನನಗೆ ಭಾಳ ತಾಪ್ ಮಾಡ್ಕೊಂಡು ಆಯ್ತಪ್ಪ. ಮುಂದೆ ಹಿಂಗ ಇದು ಆಯ್ತು. ದಿವಸಗಳು ಗಚ್ಚಿದು ಅಪ್ಪ ಸತ್ತ. ಹೇಳ್ತೇನೆ ನಿಮ್ಗೆ, ಅಪ್ಪ ಸತ್ತ ಕೂಡಲೇ 6 ಚೀಲ ಜೋಳ ದಾನ ಮಾಡಿದರು, ತಾಟು ದಾನ ಮಾಡಿದರು. ವಿಜಯ ಕರ್ನಾಟಕ ಪೇಪರ್ನಾಗ ಅರ್ಧ ಪೇಜು ಅಪ್ಪ ಸತ್ತದನ್ನು ನ್ಯೂಸ್ ಕೊಟ್ಟರು. ಹೌದಾ? ನೋಡಿದ್ರು, ಮಾಡಿದ್ರು ಎಲ್ಲ.
ಮುಂದೆ ಶ್ರಾದ್ದ ಮಾಡಿದ್ರು ಅಪ್ಪಗ ದೇವ್ರು ಹಾಕ್ಕೊಂಡು 3 ಲಕ್ಷ ಖರ್ಚು ಮಾಡಿದ್ರು. ಎಲ್ಲ ಕಡೆ ಪೇಪರ್ ಅಂಟಿಸಿದ್ರು, ಶಿವಗಣಾರಾಧನೆ ಇಂಥವ್ರು ಸತ್ತಿದಾರ ಅಂತ ತಿಳ್ಕೊಂಡು. ನಾನು ಹೋದೆ ಪೇಪರ್ ಪ್ರಿಂಟ್ ಮಾಡಕ್ಕೆ, ಹೊರಗಡೆ ಇದನ್ನ ಹಾಕಕ್ಕೆ, ದಾನ ಮಾಡಕ್ಕೆ ಎಷ್ಟು ಖರ್ಚು ಮಾಡಿದ್ರಿ ಅಂತಂದೆ. ಒಂದು 7-8 ಲಕ್ಷ ಖರ್ಚು ಮಾಡಿದ್ರು ಗುರುಗಳು. ಮಕ್ಕಳು, ನಿಮ್ಮ ಅಪ್ಪಗೆ ಸರಿಯಾಗಿ ಗುಳಿಗೆ ಕೊಡಿಸ್ಲಿಲ್ಲ ಇದ್ದಾಗ, ಅಸ್ತಮಾ ಐತಿ, ಕಫ ಬರ್ತೈತಿ, ಕೊಡಿಸ್ರು ಅಂತ ಬೈತಿದ್ರು ನನ್ನಿದ್ರಿಗೆ. ಈಗ ಸತ್ತ ಮೇಲೆ ಏನು 7-8 ಲಕ್ಷ ಖರ್ಚು ಮಾಡಿರಲ್ಲ, ಬರೀ 1 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಮಪ್ಪ ಇನ್ನೂ ಉಳಿತಿದ್ದ, ಇನ್ನೂ ಹೆಚ್ಚು ಕಾಲ ಬರ್ತಿದ್ದ. ಏನದರಲ್ಲಿ ಅಂತ ಅಳಕತ್ತಿರು ಕೂತ್ಕೊಂಡು. ಅದಕ್ಕೆ ಹೇಳೋದು, ನಿಮಗೆ ಬೆಲೆ ಯಾವಾಗ ಗೊತ್ತಾಗುತ್ತೆ? ನಿಮ್ಮ ಬೆಲೆ ಸತ್ತ ಮೇಲೆ. ಅದು ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ ಬಂದು ನೋಡ್ತಾನವ ನಿಮ್ಮ ಅಪ್ಪ, ಬಂದು ನೋಡ್ತಾನ. ನನ್ನ ಮಕ್ಕಳು ನನ್ನ ಫೋಟೋ ಹಾಕ್ಯಾರ ಅಂತ ತಿಳ್ಕೊಂಡು, ಅಪ್ಪ ನೀವು ಸತ್ತು 7 ವರ್ಷಗಳಾದವು, ನಿಮ್ಮದೇ ನೆನಪಿನಲ್ಲಿ ನಿಮ್ಮ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಹೆಂಡಂದಿರು ಹಾಕರ. ಏನು ನೀಚತನದ ಇದು! ಹಿಂಗೆ ಅದರಿ ಬದುಕು. ಇವ ಚಂದದಿರಲ್ಲ, ಮುಪ್ಪಾವಸ್ಥೆಯೊಳಗೆ ಈ ಥರ ನೀವಿರ್ಲಿಕ್ಕೆ ಶಕ್ಯವೇ ಇಲ್ಲ. ಅದು ನಿಮ್ಮ ಅವಸ್ಥೆ. ತರುಣಾವಸ್ಥೆಯೊಳಗೆ ಒಂದು ಇದು ತಯಾರಾಗಿರ್ತೈತೆ, ನಿಮ್ಮನ್ನೇ ಹಿಪ್ಪಿ ಮಾಡ್ತದೆ. ಅದು ಯಾರು? ನಿಮ್ಮ ಕರ್ಮ. ಮಾಡೋರು ಯಾರು? ನಿಮ್ಮ ಹೊಟ್ಟೆ ತರದು ಹುಟ್ಟಿದ ಮಕ್ಕಳು. ಆದರೂ ಭಂಡ ಜೀವ, ನೀವು ಅದನ್ನು ಒಪ್ಕೊಂತೀರಿ. ಮಕ್ಕಳು ಏನು ಮಾಡಿದ್ರು ಒಪ್ಕೊಂತೀರಿ. ಯಾತಕ್ಕಪ್ಪ ಅಂದ್ರೆ ಅದಕ್ಕೊಂದು ಸೈಕಾಲಜಿ ಅದು. ಯಾಕಂದ್ರೆ ನಿಮ್ಮ ಮಕ್ಕಳೊಳಗೆ ನೀವು ಅದಿರಿ. ನಿಮ್ದೊಂದು ಅಂಶ ನಿಮ್ಮ ಮಕ್ಕಳದಾಗ ಐತಿಲ್ಲ, ನಿಮ್ಮ ಒಂದು ಅಂಶ ಅದ್ರಾಗ ಅದ. ಅದಕ್ಕೆ ತ್ರಾಸ ಕೊಡುದು ಮಕ್ಕಳಲ್ಲ, ಮಕ್ಕಳೊಳಗೆ ನಿಮ್ಮ ಅಂಶವೇ ನಿಮ್ಗೆ ತ್ರಾಸ ಕೊಡ್ತದ. ಯಾತಕ್ಕಾಗಿ? ಕರ್ಮ ಮಾಡಿರಲಿ ಅವನ್ನ. ನಿಮ್ಮ ಕರ್ಮ ನಿಮ್ಮ ಮಕ್ಕಳ ಮೂಲಕ ಇದಾಗ್ತದೆ. ಅದಕ್ಕೆ ಏಟ್ ಕಾಟ ಬಂದರೂ ಸಹಿಸ್ಕೊತೈತಿ ಜೀವ. ಭಂಡ ಜೀವ ಇದು, ಭಂಡ ಜೀವ ಇದು. ಗೊತ್ತದ? ಆದ ಕಾರಣ ಬಹಳ ಕಠಿಣ. ಪದೇ ಪದೇ ನಾ ಈ ಮಾತು ಹೇಳ್ತೀನಿ, ಶರಣರ ಮರಣ, ಶರಣರ ಮಹಿಮೆ ಮರಣದಲ್ಲಿ ನೋಡೋಂತಾರಲ್ಲ, ಶರಣರ ಮಹಿಮೆ ಮರಣದಲ್ಲಿ ನೋಡೋಂತಾರ. ನಿಮ್ಮ ಕರ್ಮ, ನೀವು ಮಾಡಿದ ಪಾಪ, ನಿಮ್ಮ ಪುಣ್ಯ ಎಲ್ಲ ನಿಮ್ಮ ಮರಣಾವಸ್ಥೆಗೆ ಗೊತ್ತಾಗುತ್ತೆ. ಎಷ್ಟು ಮಂದಿ 3 ತಿಂಗಳ 4 ತಿಂಗಳ ಕೋಮಾದಾಗ ಹೋಗಿ ಅಥವಾ ಕೈಕಾಲು ಎತ್ತದಂಥ ಸ್ಥಿತಿಯೊಳಗೆ ತೊಳಿತಾರಲ್ಲ, ಭಾಳ ನನಗೆ ಅದನ್ನು ನೋಡಿದ್ರೆ ಭಾಳ ಇದು ಅನಿಸುತ್ತೆ. ಕಾಲು ಎತ್ತಕ್ಕೆ ಬಿಡುದಿಲ್ಲ, ಕೈ ಎತ್ತಕ್ಕೆ ಬಿಡುದಿಲ್ಲ, ನಡಕಿಲ್ಲೇ ಇದನ್ನ ಹಾಕ್ತಿರ್ತಾರ. ಹೌದಾ? ಆನಂತರ ಒಂದಕ್ಕೆ ಇದಕ್ಕೆ ಅಲ್ಲೇ ಭಾಳ ಕೆಟ್ಟರಿ. ಮಕ್ಕಳ ಇರಲಿ, ಸಸಿ ಇರಲಿ, ಹೆಂಡ್ತಿರಲಿ, ಎಲ್ಲರೂ ಸೈ ಪಟ್ಕೊಂತಾರೆ. ಒಂದಕ್ಕೆ ಹೊರಗೆ ಮಾಡ್ಕೊತಾರ. ಇವ್ ನೋಡು ಹೊರಗೆ ಮಾಡ್ತೀಯ ನೋಡು, ಅದು ಚುಚ್ಚೊಳಗೆ ಬರ್ತಿದ್ದಿಲ್ಲ ಅದನ್ನ ಇವ್ನರಿ ಬ್ಲಾಡರ್ ಗೊತ್ತಾಗೋದಿಲ್ಲ, ಹೇಳಕ್ ಬಿಡುದಿಲ್ಲ, ಹೊಡಿತಾರ್ರಿ ಇವನು ಅವನ ತಂದಿಗೆ ಹೊಡೆದದ್ದು ನೋಡಿನಿ ಕಣ್ಣಾರೆ. ಇಲ್ಲೋಪ ಅದು ಉಸ್ತು ಕರಿಬೇಕಂದ್ರೆ ನೀವು ಕರೆದ ಟಿವಿ ಹಚ್ಕೊಂಡು ಕುಂತೀರಿ, ನಾ ಹೇಳಿದ್ ಕೇಳಿಸ್ಲೇ ಇಲ್ಲ ಅದ್ರಲ್ಲಿ ಅಂತಂತಾನ. ಪಾಪ ಹೊರಗೆ ಟಿವಿ ಹಚ್ಕೊಂಡು ಹರಕ ಕುಂತಾರ, ಇವಾಗ ಕರೆದ ಕೇಳಿಸೇ ಇಲ್ಲ, ಮತ್ ಬಂದು ಹರಾಡ್ತಾರೆ ಇವರು. ಎಷ್ಟು ಕಠಿಣ! ನಾ ಹೇಳಿದ್ದು ಯಾರ ಕಥೆನೂ ಅಲ್ಲ, ನಿಮ್ದೇ ಕಥೆ. ಇವತ್ತು ಏನು ನೀವು ಜೀವಂತ ಅದಿರಿ, ಇವತ್ತೇನು ನೀವು ಯೌವನಿಗರದಿರಿ, ಇವತ್ತೆಲ್ಲ ಆರಾಮ್ ನಾನು ಛಾತಿವಂತರಿದಿರಿ, ಇದೇ ಉಳಿದಿಲ್ಲ. ಬದಲಾಗ್ತಾ ಇರ್ತದೆ ಜೀವನ, ಮನಸ್ಸು ಬದಲಾಗ್ತದೆ, ಶರೀರ ಬದಲಾಗ್ತದೆ, ಎಲ್ಲ ಬದಲಾಗ್ತದೆ. ಬದಲಾದ ಜೀವನ ಕೊನೆಗಾಲದೊಳಗೆ ನಿಮ್ದೆಲ್ಲ ಹಕ್ಕಿಕತ್ ಗೊತ್ತಾಗ್ತದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನ, ಮನುಷ್ಯ ಸುಖ ಮತ್ತು ಶಾಂತಿಗಾಗಿ ಎಷ್ಟು ಹೋರಾಡ್ತಾನ. ನಿಮಗೆ ಬೇಕಾಗಿದ್ದ ಶಾಂತಿ ಶಾಂತಿ ಶಾಂತಿ, ಹೌದಲ್ಲ? ಎಷ್ಟೋ ಜನ ಇಲ್ಲಿ ಬಂದು ಶಾಂತಿಗಾಗಿ, ಮನಃಶಾಂತಿಗಾಗಿ ಬರ್ತಾರೆ. ಇಲ್ಲಿ ಬರೀ ಕೆಲವು ಮಂದಿ ಅಂತೂ ನಮ್ಮ ಕಡೆಗ ಇದನ್ನು ಕೊಟ್ಬಿಡ್ತಾರೆ, ಮೊಬೈಲ್. ಗುರುಗಳ ನೋಡಿ, ಈ ಮೊಬೈಲ್ನಿಂದ ನಮ್ಗೆ ಹಾಳಾಗಿತ್ತು, ನನ್ನ ಮಾನಸಿಕ ಶಾಂತಿ.
ನಿಮ್ಮ ಕಡೆ ಹೋಗ್ಬಿಟ್ಟು ಗುರುಗಳ ಸಾಕಾಗ್ಬಿಡುತ್ತೆ ನನಗೆ, ನಾವು ಹೋಗುಂದು ಕೊಟ್ಟಿರ್ತಾರೆ. ಹೌದಾ? ಕೆಲ ಮಂದಿ ನಿಮ್ಮನ್ನು ಹಾಳು ಮಾಡಿದ್ದೆ ಮೊಬೈಲ್. ಅದು ಗೊತ್ತಾದಾಗ ಅವ್ರು ಹಿಂಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಶಾಂತಿ ಹುಡುಕಾಕತ್ತೀರಿ. ಆದ್ರೆ ಶಾಂತಿ ಯಾವ ಅಂಗಡಿಗೆ ಸಿಗೋದಿಲ್ಲ ರೀ. ಮೆಡಿಕಲ್ ಶಾಪ್ನಾಗ ಹೋಗಿ ಅರ್ಧ ಕೆಜಿ ಶಾಂತಿ ಕೊಡ್ರಿ ಅಂತ ಕೇಳ್ರಿ, ಕೊಡ್ತಾರೆ? ಅರ್ಧ ಕೆಜಿ ಶಾಂತಿ ಕೊಡ್ರಿ ಅಂತ ಕೊಡ್ತಾರೇನು? ಶಾಂತಿ ಪ್ರತಿಯೊಬ್ಬರು ಶಾಂತಿಯಾಗಿ ಹುಡುಕಾಟ ನಡೆಸ್ಯಾರ. ಬೀಚಿ ಕೇಳಿದ್ರೆ ಬೀಚಿ ಸಾಹಿತಿ ದ ರಾ ಬೇಂದ್ರೆ, ಬೀಚಿ, ಕುವೆಂಪು ಎಲ್ಲರೂ ಕೂಡ ನಾನು ಬಹಳ ಸಾಂಗತ್ಯದೊಳಗಿದ್ದೆ. ಆದ್ರೆ ಇದ್ದಾಗ ನಾನು ಅವ್ರ ಕಿಮ್ಮತ್ತ ಕೊಟ್ಟಿದ್ದಿಲ್ಲ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾತನೇ ದತ್ತ ಅವ್ರು ಕೂಡ ಎಷ್ಟು ಕಾಲ ಕಳೆದಿಲ್ಲ ನಾನು. ಮಜಾ ಅನಿಸ್ತಿತ್ತು, ದೊಡ್ಡ ಗೌರವ ಇತ್ತು. ಆದಾಗ್ಯೂ ಸಹಿತ ಅದು ಜೀವಂತಿದ್ರಲ್ಲ, ಮನುಷ್ಯ ಜೀವಂತಿದ್ದ ನಾವು ಕಿಮ್ಮತ್ತು ಕೊಡ್ತಿದ್ದಿಲ್ಲ. ಈ ಸತ್ರ ಅವ್ರ ಪುಟ್ಟ ಪೂಜೆ ಮಾಡ್ತೀವಿ ನಾವು. ಕುವೆಂಪು ರಾಷ್ಟ್ರ ಪ್ರಶಸ್ತಿ ಕೊಡ್ತೀವಿ ನಾವು. ಇದ್ದಾಗ ನಾವು ಕೂಡ ಮಾತಾಡೀನಿ. ಓಶೋ ಎಷ್ಟು ಇಡೀ ಜಗತ್ತಿನ ತುಂಬ ಎಷ್ಟು ಕೋಟ್ಯಾಂತರ ಭಕ್ತರದಾರ. ಅವ್ರ ಮಕ್ಕಳು ಕೂತ್ಕೊಂಡು 9 ವರ್ಷ ಆದ್ಮೇಲೆ ಮಕ್ಕಳು ಅವರಿದ್ದಾಗ ನನಗೆ ಅನಿಸಿದ್ದೇ ಇಲ್ಲ. ಸತ್ತ ಮೇಲೆ ಪುಣ್ಯಾತ್ಮ ಪರಮಾತ್ಮ ಟೈಪ್ ಇದ್ದಂತ ಈಗ ಅನಿಸ್ತದೆ ನಮಗೆ. ಪ್ರತಿಯೊಬ್ಬರು ಬದುಕು ಹಿಂಗೆ. ಅದೇ ಬೀಚಿ ಬರೀತಾರೆ ಅವರೊಂದು, ನಾನು ಶಾಂತಿಯ ಅರಸಲೆಂದು. ಅವರೊಂದು ಇದು ಬರೀತಾರ ಪದ್ಯ, ನಾನು ಶಾಂತಿಯ ಅರಸಲೆಂದು ಬೀರು ಬಾರಗಳು ಅಲಿದೆ. ಕುಡ್ಯಾಕ ಒಂದಂತೇನು ಬೀರು ಬಾರುಗಳ ಅಲಿದೆ, ಸಿಗಲಿಲ್ಲ ಶಾಂತಿ. ನಾನು ಶಾಂತಿಯ ಅರಸಲೆಂದು ಎಷ್ಟೋ ರೆಸ್ಟೋರೆಂಟ್ಗಳು, ವಿವಿಧ ಚಾಟ್ ಸೆಂಟರ್ಗಳನ್ನು ಅಡ್ಡಾಡಿದೆ. ಬೇಳ್ಪುರಿ, ಪಾನಿಪುರಿ, ದಹಿಪುರಿ ಇದೆಲ್ಲ, ಅದ್ರಾಗ ಏನಾರ ಶಾಂತಿ ಸಿಗುತ್ತೆ ಅಂತಿಕೊಂಡು ಅಲ್ಲೂ ಸಿಗಲಿಲ್ಲ ಶಾಂತಿ. ನಾನು ಶಾಂತಿ ಅರಸಲೆಂದು ದೊಡ್ಡ ದೊಡ್ಡ ಗ್ರಂಥಾಲಯಗಳು ಅಡ್ಡಾಡಿದೆ, ಎಲ್ಲ ಪುಸ್ತಕಗಳನ್ನು ಓದಿದೆ, ಸಿಗಲಿಲ್ಲ ಶಾಂತಿ. ಶಾಂತಿಯ ಅರಸಲೆಂದು ಹಿಮಾಲಯ ಅಡ್ಡಾಡಿದೆ, ಧಾಮಗಳನ್ನ ಅಡ್ಡಾಡಿದೆ, ಪೌರಾಣಿಕ ಮಂದಿರ ಸುತ್ತಾಡಿದೆ, ಸಿಗಲಿಲ್ಲ ಶಾಂತಿ. ಶಾಂತಿ ಅರಸಲೆಂದು ತೀರ್ಥಕ್ಷೇತ್ರ ಎಲ್ಲ ಸುತ್ತಾಡಿದೆ, ಸಿಗಲಿಲ್ಲ ಶಾಂತಿ. ಎಲ್ಲ ತರ ಪ್ರಯತ್ನ ಮಾಡ್ತಾರೆ ಶಾಂತಿ ಅರಸಾಕ. ಕೊನೆಗೆ ನೋಡಿ, ಇಲ್ಲಿ ಲಾಸ್ಟ್ ವರ್ಡ್, ಕೊನೆಗೆ ಎಲ್ಲಿರುವೆ ಶಾಂತಿ ಅಂತು ಜೋರಾಗಿ ಮನೆಗೆ ಬಂದು ಕೂಗಿದಾಗ ಬಂದಳು ಶಾಂತಿ. ಶಾಂತಿ ಎಂಬ ಹೆಸರಿನ ಹೆಂಡತಿ. ಶಾಂತಿ ನೀ ಎಲ್ಲಿರುವೆ ಎಂದ ಕೂಗಿದಾಗ ಬಂದಳು ಶಾಂತಿ. ಯಾಕೆ ಕರೆದಿರಿ ಎನ್ನ ಅಂತ ಕೇಳಿದಳು. ಅಶಾಂತಿಗೆ ಕಾರಣವಾದ ಶಾಂತಿ. ಏನದ? ಅಶಾಂತಿಗೆ ಕಾರಣವಾದ ಶಾಂತಿ. ಇದು ಬಹಳ ವ್ಯಂಗ್ಯದ ಮತ್ತು ಮೀನಿಂಗ್ ಅದ. ಇದರಾಗ ಮೀನಿಂಗ್ ಅದ, ಇದು ಬಹಳ ಮೀನಿಂಗ್ಫುಲ್ ಅದ. ಶಾಂತಿ ಎಂಬ ಹೆಸರಿನ ಹೆಂಡತಿ ಬಂದಳು, ಅಶಾಂತಿಗೆ ಕಾರಣ ಆದ ಶಾಂತಿ. ಒಂದನೇದ್ದು ಸಿನಾನಿಮ್ಸ್ ಏನಪ್ಪಾ ಅಂತಂದ್ರ, ಶಾಂತಿಯನ್ನು ಹೊರಗೆ ಹುಡುಕ್ಬೇಡಿ, ಸಿಗ್ತದ ಮನ್ಯಾಗ ಸಿಗ್ತದ. ಆದ್ರೆ ಅಂತ ಹಿಂದೆ ಹಿಡ್ಕೊಂಡು ಬದುಕ್ಬೇಕು ನೀವು, ಶಾಂತಿ ಹುಡುಕು ಅಂತ. ಎಲ್ಲರಿಗೂ ನಿಮ್ಮ ಮನಿ ಹೆಂಗದವಪ್ಪ ಅಂತಂದ್ರೆ, ನಿಮ್ಮ ಮನಿನೇ ಒಂದು ಕಾದಂಬರಿ, ನಿಮ್ಮ ಜೀವನನೇ ಒಂದು ಕಾದಂಬರಿ. ಹೌದಾ? ಒಂದು ಸಿನಿಮಾ. ನಿಮ್ಮ ಮನೆಯಾಗಿದ್ದವ್ರಿಗೆ ಪಾತ್ರಧಾರಿಗಳು. ಹೌದಾ? ಅದ್ರಾಗ ನೀವು ಒಮ್ಮೆ ವಿಲನ್ ಹಾಕಿರಿ, ಒಮ್ಮೆ ಹೀರೋ ಹಾಕಿರಿ. ನೀವೇ ವಿಲನ್ ಅದಿರಿ, ನೀವೇ ವಿಲನ್ ಅದಿರಿ, ನೀವೇ ಹೀರೋ ಅದಿರಿ. ಒಮ್ಮೆ ಹೇಂತಿ ವಿಲನ್ ಹಾಕಳ, ಒಮ್ಮೆ ಹೇಂತಿ ವಿಲನ್ ಹಾಕಳ, ಒಮ್ಮೆ ಗಂಡ ವಿಲನ್ ಹಾಕಳ, ಒಮ್ಮೆ ಮಕ್ಕಳು ವಿಲನ್ ಹಾಕಳ. ಎಲ್ಲ ಪಾತ್ರ. ಶಾಂತಿ ಸಿಗುವುದಿಲ್ಲ ರೀ, ಸಿಗಲಿಲ್ಲ ಶಾಂತಿ, ಸಿಗಲಿಲ್ಲ ಶಾಂತಿ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಡಿ. ಇದನ್ನ ಕೃಷ್ಣ ಹೇಳಿದಿಷ್ಟೇ ಅಲ್ಲ. ಕೃಷ್ಣ ಹೇಳ್ತಾನ, ಅರ್ಜುನ ಕೇಳ್ತಾನ, ಪ್ರಶ್ನೆ ಮೂಲಕ ಅರ್ಜುನ ಕೇಳ್ತಾನ, ಕೃಷ್ಣ ಹೇಳ್ತಾನ. ಏನು ಕೃಷ್ಣ ಕೇಳೇನೋ, ಅರ್ಜುನ ಕೇಳೇನೋ ಇಲ್ಲ ಗೊತ್ತಿಲ್ಲ, ಕೃಷ್ಣ ಹೇಳೇನಿಲ್ಲ ಗೊತ್ತಿಲ್ಲ. ಬಟ್ ಸಂವಾದ, ಕೃಷ್ಣಾರ್ಜುನರ ಸಂವಾದ ಅಂತ ಬರ್ತೈತೆ. ಕೃಷ್ಣಾರ್ಜುನರ ಸಂವಾದ ಅಂತ ಬರ್ತದೆ. ನಾ ಹೇಳಿಲ್ಲ, ಇಡೀ ನಮ್ಮ ಫಿಲಾಸಫಿ, ಇಂಡಿಯನ್ ಫಿಲಾಸಫಿ ಪ್ರಶ್ನೆ ಮತ್ತು ಉತ್ತರಗಳ ಮೇಲೆ ಡಿಪೆಂಡ್ ಅದ.
ಅದೇ ಥರ ಶಾಂತಿಯನ್ನು ಹುಡುಕಲಿಕ್ಕೆ ಹೋಗಿ ಸಿಗಲಿಲ್ಲ ಶಾಂತಿ ಅಂತಂದ್ರಲ್ಲ, ಅದೇ ಥರ ಅರ್ಜುನ ಹೇಳ್ತಾನ, ಸಂಸಾರದೊಳಗಿನ ಸುಖ ಹೆಂಗದ ಕೃಷ್ಣ ಅಂತ ಕೇಳ್ತಾನ. ಸಂಸಾರಿಕ ಸುಖ ಹೆಂಗದ, ಅದು ಹೆಂಗದ, ಯಾವ ಸ್ವರೂಪದ ಅಂತಾನ. ಅದಕ್ಕೆ ಕೃಷ್ಣ ನಿನಗೆ ಉತ್ತರ ಕೊಡ್ತೀನಿ ಬಾ ಅಂತಾನ. ಬೇಟೆಗೆ ಬಂದಿರ್ತಾರ, ಹಂಗ ವಿಶ್ರಾಂತಿ ತಗೊಂತಾರ. ಈ ಪ್ರಶ್ನೆ ಹಾಕನ ಅವರಿಬ್ಬರು ಕುಂತಿರ್ತಾರ. ಕೃಷ್ಣ ಹಿಂಗ ಮಾಡ್ತಾನ. ಆಕೆ ಹಂಗ್ಯಾಕೆ ಮಾಡಿದ್ನಪ್ಪ ಅಂದ್ರೆ ಅರ್ಜುನಿಗೆ ಮಾಯಾ ಕವಿತು. ಅರ್ಜುನ್ ಹಿಂಗ ಮಾಡೋಣ, ಅರ್ಜುನಿಗೆ ಮಾಯಾ ಕವಿತು. 5 ನಿಮಿಷದೊಳಗೆ ಹಿಂಗ ಕುಂತಾರ. ಸುಮ್ಮನೆ ಕೃಷ್ಣ ನಾಟಕ ಮಾಡ್ದಂಗೆ ಮಾಡಿದ, ಹಿಂಗೆ ಮುಕ್ಕೊಂಡಂಗೆ ಮಾಡಿದ. ಅರ್ಜುನ ಮಕ್ಕೋಬೇಕಿನ್ನ ಹೊಡಿಸಿಕೊಂಡ್ರು. ದೊಡ್ಡ ಸಿಂಹ ಅಲ್ಲಿಂದ ಓಡ್ಬಿಡಕತ್ತಿತ್ತು. ಅರಣ್ಯದಾಗ ಕುಂತಿದ್ರು. ದೊಡ್ಡ ಸಿಂಹ, ಅಂಥ ಸಿಂಹ ಅಂದ್ರೆ ಎಲ್ಲರೂ ಹೋಹಾರಬೇಕು. ದೊಡ್ಡ ಸಿಂಹ ಓಡಿ ಬರಕತ್ತಿತ್ತು. ಅರ್ಜುನ 3 ಲೋಕದ ಗಂಡ, ತ್ರಿಲೋಕ್ಯ ವೀರ, ಅವ ಬಿಲ್ಲು ಬಾಣ ಹಿಡಿದ ಶಿವನನ್ನು ಸೋಲಿಸ್ತಕ್ಕಂಥ ಧೀರ. ಆ ಸಿಂಹ ಕಂಡು ಹೆದರಿ ಬಿಡ್ತಾನೆ. ಬಿಲ್ಲು ಬಾಣ ಬಿಟ್ಟು ಕಿತ್ಕೊಂಡು ಓಡ್ತಾರ. ಸಿಂಹ ಓಡಿ ಬರ್ತದ, ಇವನು ಓಡ್ತಾನೆ. ಇನ್ನೇನು ಇವ ಅರ್ಜುನ ಆ ಸಿಂಹದ ಬಾಯಿಗೆ ಸಿಗಬೇಕು ಅಷ್ಟೊತ್ತಿಗೆ ಇವ ಓಡೋ ದಾರಿಯಾಗ ಒಂದು ಪಾಳಭಾವಿ, ಅದೇ ಅವಾಗೇನು ಕಟ್ತಿದ್ದಿಲ್ಲಲ್ಲ, ಪಾಳಭಾವಿ. ಅಂದ್ರೆ ಎಷ್ಟೋ ವರ್ಷ ಆ ಬಾವಿ ಎತ್ತು ಯಾರು ಬಳಸಿದ್ದಿಲ್ಲ. ಆ ಬಾವಿಯಾಗ ದಡಗ್ಗರ ಜಿಗಿಬಿಡ್ತಾನ, ಬಿದ್ದು ಬಿಡ್ತಾನ. ಬಿಟ್ಟು ಧಗ್ಗನ. ಅದು ಇಲ್ಲಿ ಮಟ್ಟ ಅಷ್ಟ ನೀರು ಇರ್ತದ. ಅವಾಗ ಈ ಬೀಳೋಕ ಅದು ಶಿವ ಬಂದು ದಡ್ಡದ ಮ್ಯಾಗ ಅದು ಬೀಳಿಲ್ಲ. ಅದು ಅರ್ಜುನ ಆಯತಪ್ಪಿ ಬಿದ್ದ, ಶಿವ ಬೀಳಿಲ್ಲ. ಶಾಣೆ ಹೋದಾವು ಮನುಷ್ಯನಕ್ಕಿಂತ. ಹಿಂಗೆ ಬಂದು ಒಡರ್ ಹತ್ಕೊಂಡು. ಅದಕ್ಕೂ ಬ್ಯಾಟಿ ಬೇಕಾಗಿತ್ತು. ಇವ ಸಿಕ್ಕಿದ್ದ, ಅದು ಬಿದ್ದನವ. ಸುತ್ತಾಡಕ್ಕೆ ಹತ್ತಿದ್ದಂಗೆ ಯಾವ ತಳಗ ಹೋಗಿ ಬರುದಿಲ್ಲ. ಅದಕ್ಕೆ ಯಪ್ಪ ಉಳ್ಕೊಂಡೆ ಅಂತ ದೊಡ್ಡ ಉಳ್ಕೊಂಡೆ ಅಂತ. ಇನ್ನೇನು ಮತ್ತೆ ಹೆಂಗೆ ಮಾಡ್ಬೇಕು ಇನ್ನು ಮ್ಯಾಗ ಅಂತ ಇಕೊಂಡು ನೋಡಕತ್ತಿದ. ಅವಾಗ ಹಿಂಗೆ ನೋಡಿದ ದೊಡಲ್ಲ ಸಪ್ಲ ಆತು. ದೊಡ್ಡ ಬಾವಿದ್ದು ದಡಲ್ಲ ಸಪ್ಲ ಆತು. ಸಪ್ಲಗನ ನೋಡ್ತಾರೆ ದೊಡ್ಡ ಮೊಸಳಿ ಬಾವ್ಯಾಗ ಹಾಂತ ಬಾಯಿ ತೆಗೆದು ಬಂತು. ಒಂದು 10 ಫೂಟ್. ಯಪ್ಪ ಅಂದ. ಏನ್ ಮಾಡ್ಬೇಕು ಅಂದ್ರೆ ಆ ಗಿಡದ ಪಕ್ಕದ ಒಂದು ಆಲದ ಮರ. ಆ ಆಲದ ಮರದ ಜಟೆಗಳು ಆ ಬಾವ್ಯಾಗ ಡೈರೆಕ್ಟ್ ಬಿದ್ದಿತ್ತು. ಎಷ್ಟು ಹೆಂಗೆ ಬಂದಿದ್ವಪ್ಪ ಅಂತಂದ್ರೆ ಆ ನೀರೊಳಗಿದ್ದ ಅರ್ಜುನಿಗೂ ಅದಕ್ಕೂ ಬರೇ 3 ಫೂಟ್ ಅಂತರ. ಅದನ್ನ ನೋಡಿದ ತಡಗ್ಗಡ ಅದು ಬರ್ತಾನೆ ನೋಡ. ಹಿಂಗೆ ಜಂಪ್ ಮಾಡ್ದಂಗೆ ಮಾಡಿ ತಬಗ್ಗ ಹಿಡ್ಕೊಂಡ್ಬಿಟ್ಟ ಆಲದ ಮರದ ಜಟೆ. ಮುಂದೆ ಒಂದು ಹೆಜ್ಜೆ ಹಿಂಗೆ ಸರ್ಕೊಂಡು ಮ್ಯಾಗ ಹತ್ತಿದ. ಕೆಳಗೆ ನೋಡ್ತಾನ. ಅಯ್ಯಪ್ಪ ಎಂಥ ದೊಡ್ಡ ಮೊಸಳಿ, ಎಷ್ಟು ದಿವಸದಿಂದ ಐತೆ ಅಂತಿಕೊಂಡು ಗಾಬರಿಯಾಗಿ ಅಪ್ಪ ಅಂತಂದ. ಮುಂದೆ ಹೆಂಗಾರ ಮಾಡಿ ಇದಕ್ಕೆ ಹೋಗ್ಬೇಕಂದ್ರೆ ಶಿವ ಇನ್ನ ಅಲ್ಲೇ ಸುತ್ತಾಡತ್ತದ್ದು. ಶಿವ ಸುತ್ತಾಡಕತ್ತಿದ್ದಿ ಅಳಗರ ಮೊಸಳಿ ಆ ತಡೆ ಅಂತಿಕೊಂಡು ಹಿಂಗೆ ಮ್ಯಾಗ ಹಿಂಗೆ ಹೋಗ್ತದೆ. ದೊಡ್ಡ ಮರ ಅದು. ಹಿಂಗೆ ಹೋಗತ್ತೇನ ಮ್ಯಾಗ ನೋಡ್ತಾನ. ಆ ಆಲದ ಮರದ ಜಟೆ ಗುಂಟ ಒಂದು ದೊಡ್ಡ ಹೆಬ್ಬ ಅದ್ರ ಗುಂಟ ಹಿಂಗೆ ಬರ್ತದೆ. ಹೆಬ್ಬಾವು ಅವಾಗಂದ. ಮತ್ತು ಮ್ಯಾಗ ಹೋಗ್ಬೇಕಂದ್ರೆ ಹೆಬ್ಬ ಬಂತು. ಕೆಳಗೆ ಜಿಗಿಬೇಕಾದ್ರೆ ಮೊಸಳಿ. ಹೆಂಗಾರ ಮಾಡಿ ದಂಡಿಗೆ ಹೋಗ್ಬೇಕಂದ್ರೆ ಹಿಮ್ಮ. ದೇವ್ರ ಇದೇನಪ್ಪ ಅಂದವ. ಅಯ್ಯೋ ದೇವ್ರ ಅಂದ. ಆದ್ರೆ ಏನೂ ಇಲ್ಲ. ಯಾಕಂದ್ರೆ ಅವ ಮಾಯಾ ಮಾಡಿದ ಕೃಷ್ಣ. ತಾನು ಯಾರು ಗೊತ್ತಿಲ್ಲ, ಕೃಷ್ಣ ತಾನು ಹಿಂದೆಲ್ಲಾನು ಗೊತ್ತಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಟೈಪು ವ್ಯಥೆ ಪಡಕತ್ತಾನ. ಅವಾಗ ಮತ್ತೆ ಇದು ಮಾಡಿದ. ಅಷ್ಟೊತ್ತಿಗೆ ಹಾವು ಬರಕತ್ತಿದ್ದು ಇನ್ನೊಂದು ಸ್ವಲ್ಪ ಇದು. ಅವಾಗ ಇವ ತಪ್ಪಿಸೋಕೆ ಹಿಂಗೆ ಮಾಡಕತ್ತಿದ. ಅದು ಆಲದ ಜೊತೆ ಹಿಂಗೆ ಅಲಗಡಕತ್ತು. ಅದು ಏನಾಯ್ತು, ಆಲದ ಜೊತೆ ಅಲಗಸ್ತಾನ. ಆ ಒಂದು ಟ್ವಂಗಿ ಮಗ್ಲ ಆಲದ ಜೊತೆ ಅದ್ರ ಕಾರ್ನರ್ಕ ದೊಡ್ಡ ಹೆಬ್ಜೆನ್ ಇತ್ತದು. ಅವ ಹಿಂಗೆ ಅಲಗಡ್ತಾನೆ. ಆ ಹೆಬ್ಜೆನು ಎದ್ದು ಬಿಟ್ಟು ಹೆಬ್ಜೆನು ಕಡಿದು ಸತ್ತ ಬಿಡ್ತಾರ ಅವರು. ಎಲ್ಲ ತೆಗೆದ್ಬಿಟ್ಟು ಅರ್ಜುನ ಬಂದು ಕಡೆಯಾಗತ್ತೇವೆ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೊಡಿತಾರೆ. ಮತ್ತೆ ಬಿಡ್ತಿರ್ತೀವಿ, ಮತ್ತೆ ಹಿಡಿತಾರೆ, ಮತ್ತೆ ಹಿಂಗೆ ಹೊಡಿತಾರೆ. ಸಕ್ಕಪಟ್ಟೆ ಭಾಳ ಇದಾಗ್ಬಿಡ್ತು. ಅವಾಗ ಅಂಥದ್ರೊಳಗೆ ಆ ಜೇನು ಹುಟ್ಟು ಹೊಡೆದಿತ್ತಲ್ಲ, ಅದು ಹೊಡೆದಿದ್ರೊಳಗೆ
ಜೇನಿತ್ತು, ಫಸ್ಟ್ ಕ್ಲಾಸ್ ಜೇನಿತ್ತು. ಅದು ಜೇನು ಒಡೆದು ಸೀದಾ ಜೇನು ಹಿಂದೆ ಬರಕತ್ತಿತ್ತು. ಇವ ಏನ್ ಮಾಡ್ಬೇಕಂತ ಹಿಂಗೆ ಬಾಯಿ ತೆಗೆದ ಬಾಯಿಗೆ ಬೀಳಕತ್ತಿತ್ತು. ಹಿಂಗ ನೋಡಿದ, ಹಿಂಗ್ ಮ್ಯಾಪ್ ಹೋಗ್ಬೇಕಂತ ನೋಡಕತ್ತಾರೆ, ಬಾಯಿಗೆ ಬೀಳಕತ್ತಿತ್ತು. ಮುಖ ಮ್ಯಾಪ್ ಬಿದ್ದು ಒಳ ಬ್ಯಾಗ್ ಹತ್ತಿತ್ತು. ಎಷ್ಟು ಮಸ್ತ್ ಐತಿ ಜೇನು ಅಂದ, ಎಷ್ಟು ಮಸ್ತ್ ಐತಿ ಜೇನು ಅಂದ. ಇದು ನಮ್ಮ ಸಂಸಾರ, ಇದು ನಮ್ಮ ಸಂಸಾರ. ಕೃಷ್ಣ ಪ್ರಕಟಕನ ಅರ್ಜುನ, ನೀ ಏನ್ ಕೇಳಿದ್ದಿಲ್ಲ, ಸಂಸಾರಿಕ ಸುಖ ಹೆಂಗೈತೆ ತಿಳ್ಕೊಂಡು ಇದ ನೋಡಪ್ಪ ಅಂದ. ಹೆಂಗಂದ, ಈ ಶಿವ ಏನೈತಿಯಲ್ಲ, ನೀವೊಬ್ಬ ಹೆಣ್ಣಾದ್ರಪ್ಪ ಅಂತಂದ್ರ ಈ ಶಿವ ನಿನ್ನ ಪಾಲಿಗೆ ಒಂದು ಅತ್ತಿ, ನಿನ್ನ ಪಾಲಿಗೆ ಅತ್ತಿ. ಮುಸುಳಿ ಏನೈತಿಲ್ಲ ಮಾಮ. ಅತ್ತೆ ಮಾವರೆಂಬ ಹುಲಿ ಮತ್ತು ಶಿವ ಮತ್ತು ಮೊಸಳೆಗಳು. ಹೆಬ್ಬಾವ ಐತಲ್ಲ ಒಬ್ಬ ಹೆಣ್ಣಿಗೆ ಗಾಂಡ ತೆಕ್ಕೆ ಬಿಡ್ಕೊಂಡು ಬಿದ್ದಿರಪ್ಪ ಅಂದ್ರೆ ನೋಡ. ಹೌದಾ, ಸಂಸಾರಿಕ ಸುಖ. ಮತ್ತು ಹುಳ ಎದ್ದು ಅಲ್ಲವು, ಅವ ಯಾರು? ನೆರೆಹೊರೆಯವರು. ಅವರು ನೆರೆಹೊರೆಯವರು, ಅವರು ಕೆಡ್ತಾರೆ ನಿಮ್ಗ. ಇಲ್ಲಿ ಮನ್ಯಾಗ ಸಿಂಹ ಎಂಬ ಅತ್ತೆ ಕಾಟ ಕೊಡ್ತಾಳ, ಮೊಸಳೆ ಎಂಬ ಮಾವ ಕಾಟ ಕೊಡ್ತಾನ, ಗಾಂಡ ನಿಮ್ಮನ್ನ ಹಾವಾಗಿ ತಬ್ಬಿಕೊಂಡು ಅವ ಕಾಟ ಕೊಡ್ತಾನ. ಇನ್ನ ಸುಖ ಬೇಕು ಅಂತ ಹೋರಾಡಕತ್ತೀರಿ. ನೆರೆಹೊರೆಯವರು ಭಾಳ ತ್ರಾಸ ಕೊಡಕತ್ತಾರ. ನಿಮ್ಮ ಮನೆ ಮಗ್ಲದಾರ, ನಿಮ್ಮ ಮನೆಗೆ ಯಾರು ಬರುವಂಗಿಲ್ಲ. ಯಾರು ಬಂದ್ರೆ ಅವ್ರು ಯಾರು? ಮನ್ಯಾಗ ಬೆಳೆದು ಹುಡುಗಿರ್ತೀವ, ಜಾಕಿವ, ಸುಮ್ಮನೆ ಅವ್ರ ತಲೆ ಕೆಡಿಸ್ಕೊಂತಾರ. ನಿಮಗೆ ಹೇಳ್ಕೊಂಡು ನೀವು ಕಂಗಾಳ ಹಾಕಿರಿ. ಅವು ನಮ್ಮ ಅಣ್ಣನ ಮಗ ಅಂತಂತಾರೆ. ಅಯ್ಯ ಆ ಅಣ್ಣನ ಮಗ ಇರಲಕ್ಕ ಯಾರ ಮಗಲ್ವ ಜಾಕೆವಯ್ಯವ್ವ ಅಂತಂತಾರ. ಒಯ್ಕೋಬೇಕು ನಿಂತ್ಕೊಂಡು. ಅವಾಗ ಅವ್ರ ಅಣ್ಣನ ಮಗ ಸಹಿತ ತಮ್ಮ ಹಗಲ ಬರಬೇಡಪ್ಪ ಮಂದಿ ತಪ್ಪು ತಿಳ್ಕೊಂತಾರ. ನಿಮ್ಮ ಮನೆಗೆ ಯಾರು ನೋಡಕ್ ಬಂದ್ರಪ್ಪ ಅಂತಂದ್ರ ಮತ್ತು ನೋಡಿ ಕನ್ಯಾ ಮನಸ್ಸಿ ಬರ್ತದ. ಇನ್ನು ಮಗ್ಲಿದ್ದವ್ರು ಕೇಳ್ಬೇಕಂತ ತಿಳ್ಕೊಂಡು ಮರದಿವ್ಸ ಈ ಸಾಯಂಕಾಲ ಬಂದು ಇವ್ರು ಹೆಂಗ್ರಿ ಅಂತ ಕೇಳ್ತಾರ. ಅಯ್ಯಯ್ಯೋ ಭಾಳ ಬೇಸರು. ಆ ಹುಡುಗಿ ಕೂಡ 28 ಮಂದಿ ತಿರುಗಾಡ್ತಾರ. ನೋಡಿ ಮಾಡ್ಕೊಡ್ರಿ, ಮುಗೀತು. ಬಿತ್ತಿರ ಕಲ್ಲು ಹೋದ್ರ ಮದುವೆ ಆಗುದಿಲ್ಲ. ಬಂದವ್ರಿಗೆ ಒಂದೊಂದು ಹೇಳೋದು. ಇಂಥವ ಮಾಡ್ಕೊಂತ ಹೋಗ್ತಾರೆ ಅವರು. ನೆರೆಹೊರೆಯವರು. ಸುಖ ಸಿಗಲ್ಲ, ಹೆಣ್ಣು ಸಿಗುತ್ತೆ. ಸುಖ ಎಷ್ಟಪ್ಪ? ಇಷ್ಟೆಲ್ಲ ಸುಖದ ಮಧ್ಯೆ, ದುಃಖದ ಮಧ್ಯೆ ನೆರೆಹೊರೆಯವ್ರು ಕಾಡ್ತಾನ, ಗಂಡ ಕಾಡ್ತಾನ, ಅತ್ತಿ ಕಾಡ್ತಾನ, ಮಾವ ಕಾಡ್ತಾನ, ಹೌದಾ, ಮಕ್ಕಳು ಕಾಡ್ತಾರ. ಇದರ ನಡುವೆ ಜೇನು ಬರ್ತದ. ಜೇನು ನಂಗೆ ಮಾಡಿದ್ರಲ್ಲ, ಹಿಂಗ ಗಂಡ ಒಂದಿಷ್ಟು 2 ವೀಲರ್ ಬೇಕಾದ್ರೆ ಕೂಡ ಜೀ ಅಂತ ಹೋಗಿ ಒಂದು ಸಿನಿಮಾ ತೋರಿಸ್ಕೊಂಡು ಬೇಡ್ಪುರಿ ತಿರ್ಸ್ಕೊಂಡು ಸುಖ ಅಟ್ಟ. ನಿಮ್ ಸುಖ ಎಷ್ಟು? ಅಟ್ಟ. ಒಂದೀಟ್ ದಹಿಪುರಿ, ಪಾನಿಪುರಿ, ಅಷ್ಟ ಜೇನುತುಪ್ಪ. ಅಷ್ಟ ಜೇನುತುಪ್ಪ. ಹೊರಗೆ ಹೋಗಿರ್ತೀರಾ, ಸುತ್ತಾಡಿ ಬರ್ತೀರಾ, ಯವ್ವ ನನಗೆ ಎಷ್ಟು ಸುಖ ತಿಂದಿದ್ದೀನಿ ಅಂತಾರ. ಮನೆಗೆ ಬಂದ್ಕೊಳ್ಳಿ ಅದ ನರಕ. ಹೊರಗೆ ಹೋದ ನೀವು ಸ್ವರ್ಗದಾಗಿರ್ತೀರಿ. ಸಿನಿಮಾ ನೋಡ್ಕೊಂಡು ಹಂಗ ಅಡ್ಡಾಡ್ಬೇಕು ಅನ್ಸುತ್ತ. ಹೆಂಗ ಅಡ್ಡಾಡ್ಲಿಕ್ಕೆ ಶಕ್ಯದ? ಮನೆಗೆ ಬರಬೇಕಾಗತ್ತ. ಮನೆಗೆ ಬಂದ್ಕೊಳ್ಳಿ ಸಂಕಟ ಶುರು ಆತ. ಹೊರಗೆ ಸ್ವರ್ಗ, ಒಳಗೆ ನರಕ. ಯಾವುದು? ನಿಮ್ಮ ಮನೇನೇ ನರಕ. ಈಗೇನು ಬಂದಿರಲ್ಲ ನೀವು, ಸ್ವರ್ಗದಾಗದ್ರಿ. ಈಗ ಸ್ವರ್ಗದಾಗದ್ರಿ ನೀವು ಎಲ್ಲಾರು. ನೀವು ತಿಳ್ಕೊಂಡಿರಿ 10 ದಿವಸ ಹೆಂಗ್ ಬಿಟ್ಟು ಬರಬೇಕಾಗತ್ತ ಅಂತ ತಿಳ್ಕೊಂಡಿದ್ವಿ ಅಂದ್ರಿಲ್ಲ. ನಾವು ನಮ್ಮ ಡಾಕ್ಟರ್ ಹೇಳ್ತಾರೆ 10 ದಿವಸ. ಅಯ್ಯೋ ನಮ್ಮ ಮನ್ಯಾಗ ನೋಡಿದ್ರಿ 10 ದಿವಸ ಬಿಟ್ರ ಅಂತ ನೀವು ಅಂದಿದ್ರಿ. ಈಗ ಫೋನ್ ಮಾಡಿ ಕೇಳಿರ್ಬೇಕಾರ. ಅವ್ರು ಅಂತಾರೆ ನಿಮ್ಮ ಮನ್ಯಾಗ ಮಂದಿ, ಅದು 10 ದಿವಸ ಆಯ್ತು ಅನ್ನೋದು, 20 ದಿವಸ ಇಲ್ಲ ಅಂತ ಕೇಳ್ತಾರ. ಯಾಕಂದ್ರೆ ನೀವು ಬಂದಿರಲ್ಲ, ತನಗದಾರ. ನೀವು ಇಲ್ಲಿ ಬಂದಿರಲ್ಲ, ತನಗದಾರ. ನೀವು ತಿಳ್ಕೊಂಡಿರಿ, ತಪ್ಪು ತಿಳ್ಕೊಂಡಿರಿ. ನೀವು ತಪ್ಪು ತಿಳ್ಕೊಂಡಿರಿ. ನಾನು ಬಂದ್ರಿ ಹೆಂಗ ಅಂತ ನೀವು ತಿಳ್ಕೊಂಡ್ರಿ. ಇಲ್ಲ, ಹೆಂಗಿಲ್ಲ, ಬರಬರಿ ಇರ್ತದ ಅದು. ನಿಮ್ಮ ಮನೆ ಕೆಟ್ಟ ಹೋಗಿ ನೀವು ಕಾರಣದಿರಿ. ಗೊತ್ತಿಲ್ಲ, ನೀವೇ ವಿಲನ್ ಅದಿರಿ. ನೀವೇ ವಿಲನ್, ಗೊತ್ತದಿಲ್ಲ. ಹೆಂಗದ ಇಷ್ಟು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಸಾಸಿವೆಯಷ್ಟು ಸುಖ, ಸಾಗರದಷ್ಟು ದುಃಖ. ಏಟ್ ಸುಖ?
ಸಾಸಿವೆ ಅಷ್ಟು ಒಂದು ಜೇನು ಹಣಿ ಬಿತ್ತಲ್ಲ, ಸಾಸಿವೆ ಅಷ್ಟು ಸುಖ. ಅಟ್ಟ ಎಷ್ಟು ಚಂದ ಐತಿ, ಎಷ್ಟು ಚಲೋ ಐತಿ, ಮುಗೀತು. ಮಾತ್ರ ಬಿದ್ರ ಮೊಸಳಿ, ಹೊರಗೆ ಹೋದ್ರ ಸಿಂಹ, ಹೆಬ್ಬಾವು, ಪೇರ್ಹುಳ, ಅದರ ಮಧ್ಯೆ ಜೇನು. ಸಾಸಿವೆ ಅಷ್ಟು ಸುಖ, ಸಾಗರದಷ್ಟು ದುಃಖ. ಒಂದಿಷ್ಟು ಮದುವೆ ಆಗುದಲ್ಲಿ ಯಾವ ಹಣೆ ಬರಕ್ಕೆ ಹಾಕ್ತೀರಿ? ಒಂದಿಷ್ಟು ಸೆಕ್ಸ್, ಲೈಂಗಿಕ ಸುಖಕ್ಕೋಸ್ಕರ ಒಂದಿಷ್ಟು ಲೈಂಗಿಕ ಸುಖ, ಅದನ್ನ ಎಂಜಾಯ್ ಮಾಡ್ತೀನಿ, ಅದು ಇಲ್ಲ. ಯಾತಕ್ಕಾಗಿ ಮದುವೆ ಹಾಕಿರಿ ನೀವು? ಲೈಂಗಿಕ ಸುಖಕ್ಕಾಗಿ, ಸೆಕ್ಸುವಲ್ ಅರ್ಜಿ ತೀರ್ಸ್ಕೊಳ್ಳಿಕ್ಕಾಗಿ. ಬಟ್ ಅದ್ರಾಗೂ ಫೇಲ್ ಆಗಿಬಿಟ್ರಿ, ಅದ್ರಾಗೂ ನೀವು ಸುಖ ಪಡ್ಲಿಲ್ಲ. ಯಾವುದಕ್ಕಾಗಿ ಮದುವೆ ಆಗಿದ್ರಿ? ಯಾವ ಸುಖಕ್ಕಾಗಿ ಮದುವೆ ಆಗಿದ್ರಿ? ಸಾಸಿವೆ ಅಷ್ಟು ಸುಖ. ಒಂದಿಷ್ಟು ಆ ಲೈಂಗಿಕ ಸುಖಕ್ಕಾಗಿ ಇಷ್ಟೆಲ್ಲ ಬಡ್ಕೋಬೇಕು ನಾವು. ಸಾಯಿ ಉಳಿಕಿದ್ ಮತ್ತೇನಿದೆ? ಮತ್ತೇನದ್ರಾಗ? ಏನಿಲ್ಲ ರೀ, ಸುಮ್ಮನೆ ನಾಟಕ ಎಲ್ಲ. ಈ ಸತ್ಯ ತಿಳ್ಕೋಬೇಕು ನೀವು. ಯಾತಕ್ಕಾಗಿ ಪರದಾಟ? ಯಾತಕ್ಕಾಗಿ ಪರದಾಟ? ಯಾತಕ್ಕಾಗಿ ಗೋಳಾಟ? ಒಮ್ಮೆ ಕೂತು ನೋಡ್ಲೇ ಇಲ್ಲ ನೀವು. ಈಗ ಟೈಮ್ ಇಲ್ಲ ಅಲ್ಬೇಕು ನಿಮ್ಗೆ, ಟೈಮ್ ಇಲ್ಲ. ನಿಮ್ಮ ಗೋಳಾಟ ಯಾತಕ್ಕಾಗಿ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ. ಯಾಕೆ ದುಃಖ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಟೈಮೇ ಇಲ್ಲ. ಮತ್ತೆ ಏನು ಮಾಡ್ತೀರೋ ಗೊತ್ತಿಲ್ಲ. 10 ತಾಸು ವಾಟ್ಸಪ್ನ ನೋಡ್ತೀರಿ, ಫೇಸ್ಬುಕ್ನ ನೋಡ್ತೀರಿ, ಇನ್ಸ್ಟಾಗ್ರಾಮ್ ನೋಡ್ತೀರಿ, ಬಟ್ ಟೈಮ್ ಇಲ್ಲ ಅಂತೀರಿ. 10 ತಾಸು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಾಗ ಹೋಗ್ತೀರಿ, ಕೇಳಿದ್ರೆ ಟೈಮ್ ಇಲ್ರಿ ಅಂತಾರ. ಫಾಲ್ತು ಅದು. ನಿಮಗೆ ಜೀವನಕ್ಕೆ ಎಷ್ಟೆಷ್ಟು ಉಪಯೋಗ ಇಲ್ಲ, ಎಷ್ಟೆಷ್ಟು ಉಪಯೋಗ ಇಲ್ಲ. ಉಪಯೋಗ ಇಲ್ಲದ ಕೂಡ ಅದಿರಿ, ಉಪಯೋಗ ಇದ್ದದನ್ನು ಬಿಡ್ತೀರಿ. ಯಾವುದನ್ನು ತಿಳ್ಕೋಬೇಕು ಅದನ್ನು ತಿಳ್ಕೊಳ್ಳಿಲ್ಲ, ಯಾವುದನ್ನು ತಿಳ್ಕೋಬಾರ್ದಾಗಿತ್ತು ಅದನ್ನು ತಿಳ್ಕೊಂಡ್ರಿ. ಯಾವಾಗ ನಿಮ್ಮ ಮಕ್ಕಳಿಗೆ ಬೇಯಬೇಕಾಗಿತ್ತು ಬೈಲಿಲ್ಲ, ಯಾವಾಗ ಬೈಬಾರ್ದಾಗಿತ್ತು ಅವ್ರು ಬೈದ್ರಿ, ಅವ್ರು ಓಡಿ ಹೋದ್ರು ಮನೆ ಬಿಟ್ಟು. ನಾ ಹೇಳೋದು ತಿಳ್ಕೊಳ್ಳಿ. ಯಾವಾಗ ಬೈಬಾರ್ದಾಗಿತ್ತು ಅವಾಗ ಬೈತೀರಿ, ಯಾವಾಗ ಬೈಬೇಕಾಗಿತ್ತು ಅವಾಗ ಬಿಡ್ತೀರಿ, ಯಾವಾಗ ಮಾತಾಡಬೇಕಾಗಿತ್ತು ಸುಮ್ಕಿರ್ತೀರಿ, ಯಾವಾಗ ಸುಮ್ಕಿರ್ಬೇಕಾಗಿತ್ತು ಅವಾಗ ಒದರಾಡ್ತೀರಿ. ಇದು ಜೀವನ ಅಲ್ಲ. ಅರ್ಥ ಆಗುತ್ತೇನೆ? ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು, ಯಾವಾಗ ಬೈಬೇಕು ಅವಾಗ ಬೈಬೇಕು, ಯಾವಾಗ ಸುಮ್ಕಿರ್ಬೇಕು ಅವಾಗ ಸುಮ್ಕಿರ್ಬೇಕು. ಇಷ್ಟು ಕಲಾ ನಿಮ್ಗೆ ಗೊತ್ತಾಗಲಿಕ್ಕೆ ಬಂದ್ರೆ ಅವ್ರು ಹುಟ್ಟಿದ್ದು ವ್ಯರ್ಥ. ಏನೋ ಇಷ್ಟು ಗೊತ್ತಾಗಲಿಕ್ಕಪ್ಪ ಅಂತಂದ್ರೆ ಇಟ್ ಇಸ್ ನಾಟ್ ಆರ್ಟ್ ಆಫ್ ಲಿವಿಂಗ್. ಜೀವನ ಜೀನೇಕಿ ಕಲಾ ನಿಮ್ಗೆ ಗೊತ್ತಾಗಲಿಲ್ಲ ಅಂತ. ಹೆಂಡತಿ ಕೂಡ ಹೆಂಗಿರ್ಬೇಕು ಗೊತ್ತಾಗಲಿಲ್ಲ. ಮಾಡಿದ್ರಿ ವಿಪರೀತ ಪ್ರೀತಿ ಮಾಡಿದ್ರಿ, ಅಲ್ಲಿ ಕಟ್ಟಾಗಲು ವಿಪರೀತ ದ್ವೇಷ ಮಾಡಿದ್ರಿ. ಯಾಕಂದ್ರೆ ಪ್ರೀತಿಯ ಮತ್ತೊಂದು ಮುಖವೇ ದ್ವೇಷ. ಪ್ರೀತಿಯ ಮತ್ತೊಂದು, ಪ್ರೀತಿ ಅನ್ನೋದು ಒಂದು ನಾಣ್ಯ. ಪ್ರೀತಿ ಮಾಡಲಿಲ್ಲಪ್ಪ ದ್ವೇಷ, ಇಟ್ ಇಸ್ ಟೂ ಡೇಂಜರಸ್. ಭಾಳ ಡೇಂಜರಸ್ ಇದು. ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿರಲ್ಲ, ಒಮ್ಮೆ ದ್ವೇಷಕ್ಕೆ ಪರಿಣಾಮ ಚೇಂಜ್ ಆಗ್ತಪ್ಪ ಅಂತಂದ್ರೆ, ದ್ವೇಷ ಶುರು ಆಯ್ತಪ್ಪ ಅಂದ್ರೆ ಅದರಷ್ಟು ಕೆಟ್ಟ ಯಾವುದಿಲ್ರಿ. ನೋಡ್ಬೇಕಾದ್ರೆ ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿ ಮಾಡ್ತಾನ. ಒಂದು ದಿವಸ ನೀವು ಹಗಲೆಲ್ಲ ಫೋನ್ಯಾಗ ಮಾತಾಡೋದು ನೋಡಿ ಅವ್ನ ಮನಸ್ಸಿನ ಅನುಮಾನ ಹುಡ್ತದ, ಒಂದು ಸಂಶಯ ಹುಡ್ತದ, ಮುಗಿಯುತ್ತೆ. ನಿಮ್ಮನ್ನು ಹೆಟ್ಟು ಮಾಡಿದ, ನಿಮ್ಮನ್ನು ಕೊಂಡ್ರೆ ಕಾಕ್ಕೊಂತಾನ, ಡೈವರ್ಸ್ ಕೂಡ ಮಾಡಿ ಬರ್ತದಲ್ಲ. ಒಂದು ಅನುಮಾನ, ಒಂದು ಸಂಶಯ ಪ್ರೀತಿನ ಸತ್ಯ ನಾಶ ಮಾಡ್ತದೆ, ಗೊತ್ತದ? ಅದಕ್ಕೆ ಸುಖ ದುಃಖೇ ಸಮೀಕೃತ್ವ ಲಾಭವು ಜಯಾಜಯವು. ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಪ್ರೀತಿ ಮಾಡ್ಬೇಕು, ಎಷ್ಟು ಸಂಶಯ ಪಡಬೇಕು ಅಷ್ಟು ಸಂಶಯ ಪಡಬೇಕು, ಎಷ್ಟು ಸಿಟ್ಟಿಗಿರಬೇಕು ಅಷ್ಟು ಸಿಟ್ಟಿಗಿರಬೇಕು. ಇದು ಗೊತ್ತಾಗಲಿಲ್ಲ ನಿಮಗೆ. ಬ್ಯಾಲೆನ್ಸ್ಡ್ ಯೋಗ ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ಡ್. ಎಲ್ಲದರಲ್ಲೂ ಬ್ಯಾಲೆನ್ಸ್ ಇದೆ. ಈ ಬ್ಯಾಲೆನ್ಸ್ ತಪ್ಪಿಕೊಂಡ್ರೆ ನೀವು ನಿದ್ದೆ ಮಾಡಿದ್ರೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತೀರಿ, ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಮಾಡ್ತೀರಿ, ತಿನ್ನೋದಾಗ ಸಿಕ್ಕಾಪಟ್ಟೆ ತಿಂತೀರಿ, ಉಪವಾಸ ಬಿದ್ದರೆ ಸಿಕ್ಕಾಪಟ್ಟೆ ಉಪವಾಸ ಮಾಡ್ತೀರಿ. ಇಲ್ಲ, ವಿಪರೀತ ಮಾಡ್ತೀರಿ ನೀವು. ಇಷ್ಟಿಷ್ಟೇ ಮಾಡಬೇಕು. ಒಂದಿಷ್ಟು
ಒಂದಿಷ್ಟು ಪ್ರೀತಿಸ್ಬೇಕು, ಒಂದಿಷ್ಟು ದ್ವೇಷ ಇರಲಿ. ದ್ವೇಷನೇ ಇರಬೇಕಾ ಮತ್ತು, ಆದರೆ ಯಾವುದನ್ನು ದ್ವೇಷ ಮಾಡಬೇಕು, ಯಾವುದನ್ನು ಪ್ರೀತಿ ಮಾಡಬೇಕು ನಿಮ್ಗೆ ಗೊತ್ತಾಗಲಿಲ್ಲ. ಅದಕ್ಕೆ ದಯವಿಟ್ಟು ತಿಳ್ಕೊಳ್ಳಿದ್ದು, ನೀವು ಎಲ್ಲರ ಬಗ್ಗೆ ಗೊತ್ತಾಗೈತೆ, ಎಕನಾಮಿಕ್ಸ್ ಗೊತ್ತಾಗೈತೆ, ಸೈನ್ಸ್ ಗೊತ್ತಾಗೈತೆ, ಫಿಸಿಯಾಲಜಿ ಗೊತ್ತಾಗೈತೆ, ಆದರೆ ಬದುಕಿನ ಬಗ್ಗೆ ಗೊತ್ತಾಗಲಿಲ್ಲ ನಿಮಗೆ. ಬದುಕಿನ ಬಗ್ಗೆ ನಿಮ್ಗೆ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಚಿಕೇತ ಕೇಳಿ, ಯಾವುದು ಉಪನಿಷತ್ತದು? ನಚಿಕೇತನ ಉಪನಿಷತ್ತು, ಕೇನೋಪನಿಷತ್ತು ಯಾವ್ದು ಅದು? ಆ ಉಪನಿಷತ್ನೊಳಗೆ ನಚಿಕೇತನ ಬಗ್ಗೆ ಬರ್ತದೆ. ನಚಿಕೇತನ ಯಮನ ಕಡೆ ಕಳಿಸ್ತಾರ. ಅದು ಕತೆ ಬೇರೆ. ಅದು ಯಮನ ಕಡೆ ಹೋದಾಗ ನಿನಗೇನು ಬೇಕಂತ ಕೇಳ್ತಾನೆ ಯಮ. ಆ ನಚಿಕೇತನು 8 ವರ್ಷದ ಬಾಲಕನಿಗೆ. ಆ ಬಾಲಕ ಹೇಳ್ತಾನ, ಯಮರಾಯ ನನಗೆ ಏನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗತ್ತ. ನೋಡಿ, ಆ ಪುಟ್ಟ ಬಾಲಕನ ಉತ್ತರ, ನನಗೆ ಏನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗ್ತದ ಅಂತ ನಾಲೆಜ್ ಕೊಡು ನನಗೆ ಯಮಧರ್ಮ ಅಂತ. ಏನು ತಿಳಿದುಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗ್ತದ ಅಂತ ನಾಲೆಜ್ ನನಗೆ ಕೊಡುತ್ತೆ ಯಮದೇವ ಅಂತ ಬಪ್ಪರೆ ಅಂತ. ನಾವು ಇಂಥ ಇದನ್ನು ವರ ಯಾರು ಕೇಳಿಲ್ಲ, ಪುಣ್ಯಾತ್ಮ ಅಂತ. ನಾವು ಇಂಥ ವರ ಇರೋರಿಗೆ ಯಾರೂ ಕೇಳಿಲ್ಲ ಕಂದ ಅಂತಾನ. ಹೌದಾ? ಎಂಥ ನಾಲೆಜ್ ಇರಬೇಕದು, ಎಂಥ ನಾಲೆಜ್ ಇರಬೇಕದು. ಯೋಗವನ್ನು ತಿಳ್ಕೊರಿ, ಎಲ್ಲ ತಿಳ್ಕೊಂಡಂಗಾಗ್ತದೆ. ಯೋಗದೊಳಗೆ ಎಲ್ಲ ಐತ್ರಿ. ಆದರೆ ನಿಮಗೆ ಯೋಗ ಅನ್ನೋದು ಗೊತ್ತಿಲ್ಲ. ಕೈ ಎತ್ತು, ಕಾಲೆತ್ತು, ಕಣ್ಮುಚ್ಚು, ಇಷ್ಟ ಯೋಗ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಕೈ ಎತ್ತು, ಕಾಲೆತ್ತು, ಕಣ್ಮುಚ್ಚು, ಇಷ್ಟೇ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿರಿ. ಇದು ಅಲ್ವೇ ಅಲ್ಲ. ಜಗತ್ತಿನ ತುಂಬ ಎಲ್ಲರೂ ಯೋಗ ಮಾಡ್ತಾರೆ. ಲಕ್ಷಗಟ್ಟಲೆ ಅಲ್ಲ, ಕೋಟಿಗಟ್ಟಲೆ ಮಂದಿ ಮಾಡ್ತಾರೆ. ಆದರೆ ಯಾರಿಗೂ ಯೋಗದ ಬಗ್ಗೆ ಗೊತ್ತಿಲ್ಲ. ಯೋಗದ ಬಗ್ಗೆ ಗೊತ್ತೇ ಇರೋದವ್ರು ನಿಮ್ಗೆ ಗುರುಗಳಾಗ್ಯಾರ. ಯೋಗದ ಬಗ್ಗೆ ಗೊತ್ತೇ ಇರೋದವ್ರು ನಿಮ್ಮ ಶಿಷ್ಯರಾಗ್ಯಾರ. ಇವತ್ತು ಹೆಂಗೈತಪ್ಪ ಅಂತಂದ್ರೆ, ಕಲಿಯೋರಿಗಿಂತ ಕಲಿಸೋರು ಜಾಸ್ತಿ ಆಗ್ಯಾರ. ಕಲಿಯೋರಿಗಿಂತ ಕಲಿಸೋರು ಜಾಸ್ತಿ ಆಗ್ಯಾರ. ಬಟ್ ಯಾರಿಗೂ ಯೋಗದ ನಾಲೆಜೇ ಇಲ್ಲ. ನಿಜವಾದ ಯೋಗ ಜ್ಞಾನ ತಿಳ್ಕೋಬೇಕು. ಇಲ್ಲಿ ಬರ್ರಿ. ನನ್ನ 64 ವರ್ಷ 65ನೇ ವರ್ಷ, ಈಗ 64 ಮುಗಿದು. ನನಗೂ ಮೊದಲು ಗೊತ್ತೇ ಇರಲಿಲ್ಲ. ನಾನು ದಡ್ಡನೇ ಇದ್ದೆ. ಹೌದಾ? ನಾನು ದಡ್ಡನೇ ಇದ್ದೆ. ಈಗ ಸ್ವಲ್ಪ ತಿಳ್ಕೊಂಡಿನಿ. 64 ವರ್ಷದೊಳಗೆ ಈಗ ತಿಳ್ಕೊಂಡಿನಿ. ನಿಜವಾಗ್ಲೂ ಗುರುಗಳ ಬಾಯಿಂದ ಕೇಳಬೇಕು ನೀವು ಯೋಗದ ಬಗೆಗೆ. ಗುರುಗಳಿಂದ ತಿಳ್ಕೋಬೇಕು ನೀವು ಯೋಗದ ಬಗೆಗೆ. ಹೌದಾ? ಒಮ್ಮೆ ಒಂದು ಮೆಡಿಟೇಷನ್ ಕ್ಯಾಂಪ್ ಮಾಡ್ತೀವಿ, ಬನ್ನಿ. ಅದಕ್ಕೆ ರಿಯಲಿ ಹೆವನ್, ನಿಜವಾದ ಯೋಗ ಅಂದರೆ ಏನು ಅನ್ನೋದ್ರ ನಿಮ್ಮ ಪರಿಕಲ್ಪನೆ ಬರ್ತದೆ. ಚಕ್ರಗಳು ಅಂದರೆ ಏನು ಅನ್ನೋದು ಪರಿಕಲ್ಪನೆ ಬರ್ತದೆ ನಿಮಗೆ. ಸೊ ಬರೀ ಈಗ ಸುಮ್ಮನೆ ಒಂದಿಷ್ಟು ನಿಮ್ಮ ಅನಾರೋಗ್ಯವನ್ನು ರಿಪೇರಿ ಮಾಡ್ಕೊಳಕ್ಕೆ, ನಿಮ್ಮ ದೇಹವನ್ನು ರಿಪೇರಿ ಮಾಡ್ಕೊಳಕ್ಕೆ ಬಂತೀರಿ. ಈಗ ಹೆಂಗಪ್ಪ ಅಂತಂದ್ರೆ, ನೀವು ಸರಿಯಾಗಿ ತಿಳ್ಕೊಳ್ಳದೆ ಹೋತಪ್ಪ ಅಂತಂದ್ರೆ ಅದು ರಿಪೇರಿ ಆಗ್ತದೆ, ಮತ್ತೆ ನೀವು ಕೆಡ್ಸ್ಕೊಂಡು ಬರ್ತೀರಿ. ರಿಪೇರಿ ಆಗ್ತದೆ, ಮತ್ತೆ ಕೆಡ್ಸ್ಕೊಂಡು ಬರ್ತೀರಿ. ಇದು ಹಾಗೆ ನಡೆಯೋದ. ಇದು ಈಗ ರಿಪೇರ್ ಆಗ್ತದೆ, ನಿಮ್ಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ, ಅಡ್ಡಾಡಕ್ಕೆ ಬರ್ತು. ಬೆನ್ನು ಹುರಿದು, ಬೆನ್ನು ನುಸ್ತಿತ್ತು, ಕಮ್ಮಿ ಆಗ್ತದೆ. ಮತ್ತು ನೀವು ಮನೆಗೆ ಹೋಗಿ ಮಂಗೇನ ಸಲ ನೋಡಿ, ಆರಾಮ್ ಇಲ್ಲದೆ ಇದ್ದಾಗ ಆರಾಮ್ ಪಡ್ಕೋಬೇಕಂತ ಬರ್ತೀರಿ. ಇಲ್ಲೇ ಆರಾಮ್ ಆದ್ಕೊಳ್ಳೆ ಮತ್ತೆ ನಿರ್ಲಕ್ಷ್ಯ, ಮತ್ತೆ ದಿವ್ಯ ನಿರ್ಲಕ್ಷ್ಯ. ಏನೋ ಎದ್ದಾಗ ಹೋಗಿರಿ, ಆರಾಮದಲ್ಲಿ ತಿಳ್ಕೊಂಡು ಮತ್ತೆ ತಿಳ್ಕೊಂಡು ಬರುತ್ತೆ. ಮತ್ತು ಗುರುಗಳ ನಿಮ್ಮಲ್ಲಿ ಬಂದಿಂದ ಕಮ್ಮಿ ಆಗಿತ್ತು ರೀ, ಮತ್ತೆ ತಿಳ್ಕೊಂಡ್ಬಿಟ್ಟದ್ರಿ, ಮತ್ತೆ ಬರ್ರಿ, ಮತ್ತೆ ಎಲ್ಲಿ ಹೋದ್ರೆ ನೀವು ಅಷ್ಟೇ. ನೇಚರ್ ಸೆಂಟ್ರಿಗೆ ಹೋಗ್ತೀರಿ, ನನಗೆ 15 kg ಇಳಿಯಿತು ಅಂತ ಬರ್ತಾರೆ, ಮತ್ತೆ 20 kg ಜಾಸ್ತಿ ಆಗುತ್ತೆ ನನಗೆ ಬಂದಿಂದ. ಅಲ್ಲಿ 15 kg ಇಳಿಸು ಬರ್ತಾರ, 20 kg ಜಾಸ್ತಿ ಮಾಡ್ಕೊತಾರೆ. ಮಾಡ್ತಾರೆ. ನಿಮ್ಗೆ ಗೊತ್ತಾಗಿಲ್ಲ, ನಿಮ್ಮ ಶರೀರದ ಬಗ್ಗೆ ಗೊತ್ತಾಗಿಲ್ಲ, ನಿಮ್ಮ ಮನುಷ್ಯನ ಬಗ್ಗೆ ಗೊತ್ತಾಗಿಲ್ಲ, ಬದುಕಿನ ಬಗ್ಗೆ ಗೊತ್ತಾಗಿಲ್ಲ. ಗೊತ್ತು ಮಾಡ್ಕೊತೀರಾ? ಓಕೆ, ಸಮಯ ಆಯಿತು. ಮುಂದಿನ ಧಾರಾವಾಹಿ ನಾಳೆಗೆ. ನೆಕ್ಸ್ಟ್ ಎಪಿಸೋಡ್ ಯಾವುದು? ನಾಳೆಗಾಗಿ ಕಾಯಿರಿ. ಶ್ರೀ ಗುರುದೇವ್. ಓಂಕಾರ. ಕಣ್ಮುಚ್ಚು.
3 ಸಲ. ಓ ಕೊನೆ ಸಲ. ಶಾಂತಿ 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 ಶಾಂತಿ. ಶ್ರೀ ಗುರುದೇವ ಶ್ರೀ ಗುರುದೇವ.